ಆ ತಾಯಿಯ ದೇಹ ಮಣ್ಣಲ್ಲಿ ಮರೆಯಾಗಿದೆ. ಆತ್ಮ ಪರಮಾತ್ಮನ ಪಾದವನ್ನು ಸೇರ್ತಾ ಇದೆ. ಅವರ ಪ್ರೀತಿ ನಿಮ್ಮೆಲ್ಲರ ಹೃನ್ಮನಗಳಲ್ಲಿ, ಹೃದಯಗಳಲ್ಲಿ ಶಾಶ್ವತವಾಗಿದೆ. ಎಷ್ಟೋ ಮಕ್ಕಳು ಹೇಳ್ತಾರೆ, ವಯಸ್ಸಾದ ಮೇಲೆ ತಾಯಿ ತಂದೆ ಯಾಕಿರಬೇಕು, ಯಾಕೆ ಅವ್ರು ಬದುಕಿರಬೇಕು, ಅವರಿಂದ ಏನು ಉಪಯೋಗ ಅಂತ. ಆದರೆ ನೆನ್ಪಿಟ್ಕೊಳ್ಳಿ, ನಮ್ಮಪ್ಪ ನಮ್ಮವ್ವ ನನಗೇನು ಮಾಡಿದ್ದರು ಅಂತ ಕೇಳುವಂತ ಮಕ್ಕಳು ಇವತ್ತು ಈ ಸಮಾಜದೊಳಗಿದ್ದಾರೆ. ಎಷ್ಟೋ ಹಳ್ಳಿಗಳಲ್ಲಿ ನಮ್ಮಪ್ಪ ನನಗೇನು ಮಾಡಿದ್ದಾನೆ, ನಮ್ಮವ್ವ ನನಗೇನು ಮಾಡಿದ್ದಾಳೆ, ಹೋದ್ರೋಯ್ತಾಳೆ ಬಿಡು ಅನ್ನುವಂತ ದುರಂಕಾರದ ಮಾತುಗಳನ್ನು ನಾವು ಕೇಳ್ತಾ ಇದ್ದೀವಿ. ಯುವಕ ಮಿತ್ರರೇ, ಬಂಧುಗಳೇ, ಅರ್ಥ ಮಾಡ್ಕೊಳ್ಳಿ, ತಾಯಿ ತಂದೆಯರನ್ನ ಅಷ್ಟೊಂದು ಕೀಳಾಗಿ ಕಾಣಬೇಡಿ. ಏನ್ ಮಾಡಿದ್ದಾರೆ ಅಂತ ಕೇಳುವಂತ ಮಕ್ಕಳಿಗೆ ಒಂದಷ್ಟು ವಿಚಾರಗಳು. ಏನ್ ಮಾಡಿದ್ದಾರೆ ಅಂದ್ರೆ, ಗರ್ಭ ಧರಿಸಿದ್ದೀನಿ ಅಂತ ಗೊತ್ತಾದ ಕೂಡಲೇ ತಾಯಿ ತನ್ನ ಆಸೆಯನ್ನೆಲ್ಲ ಬಿಟ್ಟು ಬಿಡ್ತಾಳೆ. ತಿನ್ನು ಉಣ್ಣು ಆಸೆಯಲ್ಲನ್ನು ಬಿಟ್ಟು ಬಿಡ್ತಾಳೆ ಆ ತಾಯಿ. ನನ್ನ ಕಂದನಿಗೆ ಏನು ಆಗಬಾರದು, ನನ್ನ ಮಗುವಿಗೆ ಏನು ಆಗಬಾರದು. 9 ತಿಂಗಳು ಸಾಕಷ್ಟು ವೇದನೆಯನ್ನು ಅನುಭವಿಸ್ತಾಳೆ, ಜೊತೆಗೆ ಸಂತೋಷವನ್ನು ಪಡ್ತಾಳೆ. ಆ ಪ್ರಸವ ವೇದನೆ 9 ತಿಂಗಳು ತುಂಬಿದಾಗ ಹೆರಿಗೆ ಸಮಯದಲ್ಲಿ ಆ ತಾಯಿ ಭಗವಂತನಲ್ಲಿ ಬೇಡ್ಕೊಳ್ತಾಳೆ. ಏನಂತ? ದೇವಾ, ನನ್ನ ಜೀವ ಹಾಳಾದ್ರೂ ಪರವಾಗಿಲ್ಲ, ಹೋದ್ರೂ ಪರವಾಗಿಲ್ಲ, ನನ್ನ ಕಂದನ ಜೀವ ಸುಖವಾಗಿರ್ಲಪ್ಪ ಅಂತ ತಾಯಿ ಬೇಡ್ಕೊಳ್ತಾಳೆ. ಆದ್ರೆ ತಂದೆ ಏನ್ ಮಾಡಿ ಇಟ್ಬಿಟ್ಟು ಹೋಗಿದ್ದಾನೆ ನನಗೆ ಅಂತ ಕೇಳುವಂತ ಮಕ್ಕಳಿಗೆ ಒಂದಷ್ಟು ಮಾತು. ಮಗು ಗರ್ಭ ಧರಿಸಿದೆ ನನ್ನ ಹೆಂಡತಿಯ ಒಡಲಲ್ಲಿ ಅಂತ ಗೊತ್ತಾದ ಕೂಡಲೇ ಅಪ್ಪ ತಾನು ತಿನ್ನಬೇಕಾಗಿದಂತ ಹಲವಾರು ಎಷ್ಟೋ ಊಟಗಳ ಬಗ್ಗೆ ನಿಗಾ ವಹಿಸ್ತಾನೆ, ತಿನ್ನೋದು ಬಿಡ್ತಾನೆ. ನನ್ನ ಕಂದನಿಗಾಗ್ಲಿ ಹುಟ್ಟೋ ಮಗುಗಾಗ್ಲಿ ಅಂತಾನೆ. 5 ಗಂಟೆ ದುಡಿಮೆ ಮಾಡ್ತಿದ್ದವನು ರಾತ್ರಿ ಬೆಳಗಾನ ದುಡ್ಕೊಂಡ್ಬರ್ತಾನೆ ನನ್ನ ಹೆಂಡತಿ ಮಗುವಿಗಾಗಿ. ಮಗು ಹುಟ್ಟಿದ ಮೇಲೆ ಆ ಮಗುವಿನ ಭವಿಷ್ಯವನ್ನು ರೂಪಿಸೋದಕ್ಕೆ ತಂದೆ ಹಗಲಿರುಳು ಶ್ರಮ ಪಡ್ತಾನೆ. ಆಸ್ಪತ್ರೆ ಆಗಲಿ, ವಿದ್ಯಾಭ್ಯಾಸ ಆಗಲಿ, ಅವನ ನೋವು ನಲಿವು, ಕಷ್ಟ ಸುಖ, ಬಟ್ಟೆ ಬರೆ ಎಲ್ಲವೂ ಕೂಡ ಆ ತಾಯಿ ತಂದೆ ನಮಗೆ ಕೊಡ್ತಕ್ಕಂಥ ಒಂದು ದೊಡ್ಡ ಭಿಕ್ಷೆ. ಈಗ ಹೇಳಿ, ಏನ್ ಮಾಡಿದ್ದಾರೆ ತಾಯಿ ತಂದೆ ಅಂತ ಕೇಳುವಂತ ಮಕ್ಕಳು, ಏನ್ ಮಾಡಿದ್ದಾರೆ ತಾಯಿ ತಂದೆ ಅಂತ ಕೇಳುವಂತ ಮಕ್ಕಳಿಗೆ ಏನು ಮಾಡಬೇಕಾಗಿತ್ತು? ಅಪ್ಪ ತನಗೆ ಹುಷಾರಿಲ್ಲ ಅಂದ್ರೂ ಬೆಳಿಗ್ಗೆ 5 ಗಂಟೆಗೆ ಎದ್ದು ಕೂಲಿ ಕೆಲಸಕ್ಕೆ ಹೋಗ್ತಾನೆ. ಮಗನಿಗೇನಾದ್ರೂ ಜ್ವರ ಬಂದ್ರೆ ಬೆಳಗಾನ ನರಳ್ತಾನೆ, ಅವನೇ ಕಣ್ಣೀರಾಗ್ತಾನೆ. ಅಮ್ಮ ಕಣ್ಣೀರಾಗ್ತಾಳೆ. ಅಪ್ಪ ಕುಳಿತುಕೊಂಡು ಗುಳೋ ಅಂತ ಮನಸ್ಸೊಳಗೆ ಹೇಳ್ತಾನೆ. ಅಪ್ಪ ಏನು ಮಾಡಿದ್ದೀರಿ ಅಂತ ಯಾವತ್ತೂ ಕೇಳಬೇಡಿ ಅಪ್ಪ, ಯಾಕೆಂದ್ರೆ ಅವರಿರೋ ತನಕ ತನಗಾಗಿ ಏನು ಮಾಡ್ಕೊಳ್ಳೋದಿಲ್ಲ, ಎಲ್ಲ ಮಕ್ಕಳಿಗಾಗೇ ಮಾಡ್ತಾರೆ. ಅಂತ ತಾಯಿ ತಂದೆಯನ್ನ ಯಾವತ್ತೂ ದೂಷಣೆ ಮಾಡಕ್ ಹೋಗ್ಬಾರ್ದು, ಯಾವತ್ತೂ ಅವ್ರನ್ನ ಕೆಟ್ಟದಾಗಿ ಮಾತಾಡಕ್ ಹೋಗಬಾರ್ದು. ಎಷ್ಟೋ ಹಳ್ಳಿಗಳಲ್ಲಿ ನಾನು ನೋಡ್ತಿರ್ತೀನಿ, ಮಕ್ಕಳು ಎದುದ್ದ ಬೆಳೆದಿರ್ತಾರೆ, ಅವನಿಗೆ ಏನು ಪ್ರಾಣಿಗಳಿಗೆ ಹೊಡೆದಂಗೆ ಹೊಡಿತಾ ಇರ್ತಾರೆ. ಅಪ್ಪನಿಗೆ ಬಾಯಿಗೆ ಬಂದಂಗೆ ಬೈತಿರ್ತಾರೆ. ಯಾಕೆ ಈ ಒಂದು ಅಹಂಕಾರ ಮಕ್ಕಳಲ್ಲಿ ಬರುತ್ತೆ ನೋಡಿ. ಇವತ್ತು ಆ ತಾಯಿಯವರಿಲ್ಲ, ಅವ್ರ ಮನೆಯಲ್ಲಿ ಇದ್ದಾಗ ಎಷ್ಟು ಒಂದು ದೇವರ ಗುಡಿಯಲ್ಲಿ ಆ ಭಗವಂತ ಇದ್ದಷ್ಟೇ ಸಂತೋಷವಾಗ್ತಿತ್ತು. ಇವತ್ತು ತಾಯಿ ತಂದೆ ಇಬ್ಬರೂ ಇಲ್ಲ. ಎಷ್ಟು ನೋವಾಗ್ತಿದೆ ಈಗ, ಎಷ್ಟು ನೋವಾಗ್ತಿದೆ. ಅದಕ್ಕೆ ಇರುವಾಗಲೇ ಅಪ್ಪ ಅಮ್ಮನನ್ನ ಪ್ರೀತಿಯಿಂದ ಸಾಕಿ. ನೀವೇನಾದ್ರೂ ಇವತ್ತಿಷ್ಟು ಚೆನ್ನಾಗಿ ಒಳ್ಳೆ ಬಟ್ಟೆ ಒಳ್ಳೆ ಚಪ್ಪಲಿ ಹಾಕೊಳ್ತಿದ್ದೀರಿ ಅಂದ್ರೆ ಆ ತಾಯಿ ತಂದೆ ಕೊಟ್ಟಂತ ಭಿಕ್ಷೆ ಅದು ಕಣ್ರಪ್ಪ.
ಬದಿಗದ್ದೆ ಒಳಗೆ ನಿಂತ್ಕೊಂಡು, ಅಪ್ಪ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ನನಗೆ ಚಪ್ಪಲಿಲ್ಲ ಅಂದ್ರೆ, ಮಗನೇ ಸಾವಿರಾರು ರೂಪಾಯಿ ಸಾಲ ಆಗ್ಲಿ ಒಳ್ಳೆ ಚಪ್ಪಲಿ ತಕೋ ಅಂತ ಹೇಳ್ತಾನಲ್ಲ ಅಪ್ಪ. ಅದೊಂದು ಋಣ ತೀರ್ಸಕ್ಕಾಗಲ್ಲ, ನಾವು ಋಣ ತೀರ್ಸಕ್ಕಾಗಲ್ಲ. ತನ್ನ ಅರ್ಧೋದ ಸೆರಗಿನಿಂದ ಮಗ ಏನಾದ್ರೂ ಅಳ್ತಾ ಮನೆಗೆ ಬಂದ್ರೆ ಆ ಸೆರಗಿನಿಂದ ಕಣ್ಣೀರು ಒರೆಸ್ತಾಳಲ್ಲ ತಾಯಿ, ಆ ತಾಯಿ ಒಂದು ಸಣ್ಣ ಋಣವನ್ನ ನಾವು ತೀರಿಸ್ಲಿಕ್ಕಾಗೋದಿಲ್ಲ. ಅದಕ್ಕಾಗಿ ತಾಯಿ ತಂದೆಯರ ಆ ಪ್ರೇಮವನ್ನ ನಾವು ಯಾವತ್ತೂ ಕೊಂಡಾಡಬೇಕು, ಯಾವತ್ತೂ ಪ್ರೀತಿಯಿಂದ ಕಾಣಬೇಕು. ಅದಕ್ಕೆ ಹೇಳ್ತಾರೆ, ತಾಯಿ ಪ್ರೇಮ, ತಂದೆ ಪ್ರೇಮ ತೀರಿಸಲಾಗದ ಆ ದೊಡ್ಡ ಋಣವೇ ಅವರ ಪ್ರೇಮ. ನಮ್ಮ ಚರ್ಮವನ್ನು ಸುಲಿದು ಚಪ್ಪಲಿ ಮಾಡಿದರೂ ಆ ತಾಯಿ ತಂದೆಯರ ಋಣವನ್ನ ತೀರಿಸ್ಲಿಕ್ಕಾಗೋದಿಲ್ಲಪ್ಪ. ತಾಯಿ ತಂದೆಯರ ಬಗ್ಗೆ ಯಾವತ್ತೂ ಕೆಟ್ಟದಾಗಿ ಮಾತಾಡಬೇಡಿ.